ರಾಜ್ಯ ಬಿಜೆಪಿ ಶಾಸಕರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಟಾಸ್ಕ್ ನೀಡಿದ್ದಾರೆ. ರಾಜ್ಯ ಬಿಜೆಪಿ ಶಾಸಕರಿಗೆ ಆರ್ ಅಶೋಕ್ ಹೊಸ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಭ್ರಷ್ಟಾಚಾರದ ಬೆನ್ನತ್ತುವ ಟಾಸ್ಕ್ ನೀಡಿದ್ದಾರೆ ಅಶೋಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಇಲಾಖಾವಾರು ದಾಖಲೆಯನ್ನ ಹಾಗೆ ದಾಖಲೆಯ ಮಾಹಿತಿಯನ್ನ ಕಲೆ ಹಾಕುವಂತೆ ವಿಪಕ್ಷ ನಾಯಕ ಸೂಚನೆಯನ್ನ ನೀಡಿದ್ದಾರೆ. ಶಾಸಕರ ಅನುದಾನ ಬಿಡುಗಡೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ದಾಖಲೆಯನ್ನ ಸಂಗ್ರಹಿಸುವ ಟಾಸ್ಕ್ ನೀಡಿದ್ದಾರೆ. ಸುನಿಲ್ ಕುಮಾರ್ ಹಾಗೆ ಅರವಿಂದ್ ಬೆಲ್ಲದ್ ಜೊತೆಗೆ ಅಶ್ವಥ್ ನಾರಾಯಣ್ಗೆ ಟಾಸ್ಕ್ ನೀಡಿದ್ದಾರೆ ಆರ್ ಅಶೋಕ್. ಈಗಾಗಲೇ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಎರಡೂ ಪಕ್ಷದಲ್ಲಾಗಿದೆ ಬಿಡಿ, ಬಟ್ ರಾಜ್ಯ ಆಡಳಿತಾರೂಢ ಪಕ್ಷದಲ್ಲಿ ಏನೇನಾಗ್ತಿದೆ ಇಲಾಖಾವಾರು ಅದನ್ನ ಗಮನ ವಹಿಸಬೇಕು, ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಕಾರಣವನ್ನ ಮುಂದಿಟ್ಕೊಂಡು ಆರ್ ಅಶೋಕ್ ರಾಜ್ಯ ಬಿಜೆಪಿ ನಾಯಕರಿಗೆ ಅದರಲ್ಲೂ ಕೂಡ ಶಾಸಕರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಇಲಾಖಾವಾರು ದಾಖಲೆಯ ಮಾಹಿತಿಯನ್ನ ಕಲೆ ಹಾಕಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಹಂಚಿಕೆಯಾಗಿದೆ, ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತಿದ್ದಾರೆ, ಎಲ್ಲೆಲ್ಲಿ ಅದನ್ನ ತೊಡಗಿಸ್ಕೊಂಡಿದ್ದಾರೆ ಅನ್ನೋದಾಗಿ ರಿಪೋರ್ಟ್ ತಗೊಂಡು ಬನ್ನಿ. ಹಾಗೆ ಬಿಡುಗಡೆಯಲ್ಲಿ ಅನುದಾನ ಬಿಡುಗಡೆಯಾಗತ್ತಲ್ಲ ಆ ಸಂದರ್ಭದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ದಾಖಲೆಯನ್ನ ಸಂಗ್ರಹಿಸುವ ಟಾಸ್ಕ್ ಯಾವತ್ತೋ ಮಾಡಬೇಕಾಗಿತ್ತು, ಈಗ ಮಾಡ್ತಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರೋದಕ್ಕೆ ಪ್ಲಾನ್ ಮಾಡಿರೋದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಭ್ರಷ್ಟಾಚಾರ ಆಗಿದೆ, ಅನುದಾನ ಬಿಡುಗಡೆಯಾಗಿದೆ, ಲೆಕ್ಕಪತ್ರದ ಬಗ್ಗೆ ಮಾಹಿತಿ ಕಲೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದಲ್ಲಿನ ಭ್ರಷ್ಟಾಚಾರವನ್ನ ಹೆಕ್ಕಿ ತೆಗೆಯುವ ಉದ್ದೇಶವನ್ನ ಇಟ್ಕೊಂಡು ಇಲಾಖಾವಾರು ಮಾಹಿತಿ ಸಂಗ್ರಹಕ್ಕೆ ಶಾಸಕರು ಸಜ್ಜಾಗಿರುವುದು. ಇದು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತರುವಾಯ ಮಾಡಬೇಕಾದಂತ ಕೆಲಸ ಅಥವಾ ಅನುದಾನ ಹಂಚಿಕೆಯ ನಂತರದಲ್ಲಿ ಮಾಡಬೇಕಾಗಿತ್ತು. ಲೇಟ್ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈಗಾದ್ರೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಬಟ್ ಅವರ ಪಕ್ಷದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನೋಡಿದೀವಿ, ಅಟ್ಲೀಸ್ಟ್ ಈಗಾದ್ರೂ ಆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಅಟ್ಲೀಸ್ಟ್ ಈಗಾದ್ರೂ ಎಲ್ಲ ಒಂದು ಕಡೆ ಪ್ರತಿಪಕ್ಷದ ನಾಯಕರ ಕಣ್ಣು ತೆಗೆದಂತೆ ಕಾಣಿಸ್ತಾ ಇದೆ, ಭ್ರಷ್ಟಾಚಾರದ ಬೇಟೆ ಆಡೋದಕ್ಕೂ ಮುಂದಾಗಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಕಿರಣ್? ಎಸ್, ಹೌದು. ಏನು ಆಡಳಿತ ಪಕ್ಷವೇ ಹೇಳ್ತಾ ಇತ್ತು, ಎಲ್ಲೋ ಒಂದು ಕಡೆ ವಿಪಕ್ಷವಾದಂತ ಬಿಜೆಪಿ ದುರ್ಬಲವಾಗಿದೆ ಅಥವಾ ವಿಪಕ್ಷ ನಾಯಕರು ದುರ್ಬಲ ಆಗಿದ್ದಾರೆ ಅಂತಕ್ಕಂತ ಹೇಳಿಕೆಗಳನ್ನ ನೇರವಾಗಿ ಕೊಡ್ತಾ ಇತ್ತು. ಅದು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಸಹ ಗೋಚರ ಆಗ್ತಾ ಇತ್ತು. ಯಾವುದೇ ಒಂದು ಹೋರಾಟವನ್ನ ತೆಗೆದುಕೊಳ್ಳುವಂತ ಸಂದರ್ಭದಾಗಿರ್ಬೋದು, ಇಲಾಖಾವಾರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಹೊರತೆಗೆಯುವಂತಹದ್ದಾಗಿರ್ಬೋದು, ಇವೆಲ್ಲದರಲ್ಲೂ ಸಹ ಎಲ್ಲೋ ಒಂದು ಕಡೆ ವಿಪಕ್ಷವಾದಂತ ಬಿಜೆಪಿ ಮತ್ತೆ ಆರ್ ಅಶೋಕ್ ಅವರು ಫೇಲ್ಯೂರ್ ಆದಂತೆ ಕಂಡು ಬರ್ತಾ ಇತ್ತು. ಆದ್ರೆ ಇದೆಲ್ಲದಕ್ಕೂ ಸಹ ಈಗ ಇತಿಶ್ರೀ ಹಾಡುವಂತಹ ಎಲ್ಲಾ ಕೆಲಸವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮುಂಬರುವ 2028ರ ವಿಧಾನಸಭೆ ಚುನಾವಣೆಯನ್ನ ಒಂದು ಕಡೆ ಮುಂದಿಟ್ಕೊಂಡು ನೋಡ್ತಾ ಹೋದ್ರೆ ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಸಹ ಈಗಾಗಲೇ ಇರುವಂತದ್ದು. ಈ ಎಲ್ಲ ಕಾರಣಗಳಿಂದಾಗಿ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಈಗ ಶಾಸಕರುಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಏನಂತ ಹೇಳ್ತಾ ಹೋದ್ರೆ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಹೊರತೆಗೆಯುವಂತ ಒಂದು ಟಾಸ್ಕ್ ಅನ್ನ ಈಗಾಗಲೇ ಶಾಸಕರಿಗೆ ಕೊಟ್ಟಿದ್ದಾರೆ. ಯಾವೆಲ್ಲ ಇಲಾಖೆಗಳಲ್ಲಿ ಏನೆಲ್ಲ ಕೆಲಸ ಆಗಿದೆ, ಯಾವ ಸಮಯದಲ್ಲಿ ಏನೆಲ್ಲ ಅನುದಾನ ಬಿಡುಗಡೆಯಾಗಿದೆ ಅಂತಕ್ಕಂಥದ ಇಂಚಿಂಚು ಮಾಹಿತಿಯನ್ನ ಶಾಸಕರಿಗೆ ಮಾಹಿತಿಯನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸುನೀಲ್ ಕುಮಾರ್ ಆಗಿರ್ಬೋದು, ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಆಗಿರ್ಬೋದು, ಹೀಗೆ ಬಿಜೆಪಿಯ ಹಿರಿಯ ನಾಯಕರುಗಳಿಗೆ, ಅನುಭವಿಗಳಿಗೆ ಈ ಒಂದು ಟಾಸ್ಕ್ ಅನ್ನ ಈಗಾಗಲೇ ಆರ್ ಅಶೋಕ್ ಅವರು ನೀಡಿರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಮುಂದಿನ ಭ್ರಷ್ಟಾಚಾರವನ್ನು ಹೊರತೆಗೆಯುವ ಮುಖಾಂತರವಾಗಿ ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಮತ್ತೆ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂತ ಒಂದು ನಿರ್ದೇಶನದ ಆಧಾರದ ಮೇಲೆ ಈ ಕೆಲಸವನ್ನು ಮುಂದಾಗಿರ್ತಕ್ಕಂಥದ್ದು ಆರ್ ಅಶೋಕ್ ಅವರು. ದಯನಾ. ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾದ್ರೂ ಅಟ್ಲೀಸ್ಟ್ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ದುರ್ಬಲ ಪ್ರತಿಪಕ್ಷದವರು ಅಂತ ಹೇಳಿಸ್ಕೊಳ್ತಾ ಇದ್ರಲ್ಲ, ಸೊ ಅದಕ್ಕೆಲ್ಲ ಬ್ರೇಕ್ ಹಾಕಿ ನಿಜಕ್ಕೂ ಕೂಡ ಭ್ರಷ್ಟಾಚಾರನ ಹುಡುಕ್ತಾರಾ? ಕಾದು ನೋಡ್ಬೇಕು.